ರಾಜ್ಯದ 5ನೇ ಸ್ಥಾನದಲ್ಲಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯನ್ನು 26ನೇ ಸಾಲಿನ ಮೇನು ವರ್ಷದ ಏನು ಲಾಸ್ಟ್ ವರ್ಷ ಜಾತ್ರೆಯನ್ನು ಮಾಡಿದ್ವಿ, ಈ ವರ್ಷ ವಿಶೇಷವಾಗಿ ಜಾತ್ರೆಯನ್ನು ಮಾಡಲಿಕ್ಕೆ ಸಭೆಗೆ ಕರೆದಿರ್ತಕ್ಕಂಥ ಮಾನ್ಯ ನನ್ನ ಜೊತೆ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಅವರು, ಇವರು, ಪೊಲೀಸ್ ಇಲಾಖೆಯವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಬ್ಯಾಂಕ್ ನಿರ್ದೇಶಕರು ಹಾಗೂ ಎಲ್ಲ ಊರಿನ ಮುಖ್ಯಸ್ಥರು ಹಾಗೂ ಆಡಳಿತ ವರ್ಗದವರು ಕೂಡ ಸೇರಿದಿರಿ. ವರ್ಷ ಏನಿದೆಯೋ ಯಾವುದೇ ಕಾರಣಕ್ಕೂ ಈ ದೊಡ್ಡ ದೊಡ್ಡ ಕ್ರೇನ್ ತರೋದು, ಆರ್ಲ್ ಹಾಕೋದು ಅವೆಲ್ಲ ಇಲ್ಲ. ಏನು ಈ ಜಾತ್ರೆಯನ್ನು ಒಂದು ಟಾಸ್ಕು, ನಿಮ್ಮ ಜಾತ್ರೆ ಸ್ಟಾರ್ಟ್ ಆದವಾಗಿಂದ ಪಲ್ಲಕ್ಕಿವರೆಗೂ ನನಗೊಂದು ಟಾಸ್ಕ್ ಇದು, ಯಾರಿಗೇನು ಹೆಚ್ಚು ಕಡಿಮೆ ಆಗ್ದಂಗೆ ನೋಡ್ಕೊಳ್ಳೋದು ಒಂದು ಟಾಸ್ಕು. ಎವ್ರಿಡೇ ಈವ್ನಿಂಗು ಮಾರ್ನಿಂಗ್ ಬಂದು ನಾವು ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಿಂದ ಯಾವುದೂ ಪಲ್ಲಕ್ಕಿಗಳಾಗಲಿ, ಆರ್ಗಳಾಗಲಿ, ಬಿಲ್ಡಪ್ಗಳಾಗಲಿ ಈ ಥರ ಅವಕಾಶಗಳು ಯಾರು ಮಾಡ್ಕೊಡೋದು ಬೇಡ. ಇದು ರಾಜಕೀಯ ವೇದಿಕೆ ಆಗೋದು ಬೇಡ, ರಾಜಕೀಯಕ್ಕೆ ಸುತ್ಕೊಳ್ಳೋದು ಬೇಡ. ಇದು ರಾಮಲಿಂಗೇಶ್ವರನ ಕೃಪೆ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಲಾಸ್ಟ್ ಸೆಷನ್ನಲ್ಲಿ ಆವಣಿ ಜಾತ್ರೆ ಬಗ್ಗೆ, ಆವಣಿ ರಾಮಲಿಂಗೇಶ್ವರನ ಬಗ್ಗೆ, ಇದರ ಪ್ರತಿಷ್ಠೆ ಬಗ್ಗೆ ಸೆಷನಲ್ಲಿ ಮಾತಾಡಿ ಗಮನ ಸೆಳೆದಿದ್ದೀನಿ. ಇಡೀ 224 ಕ್ಷೇತ್ರ ಕೂಡ ಬಂದು ಕೇಳಿದ್ರು ಅಷ್ಟು ಚೆನ್ನಾಗಿದೆ ಜಾತ್ರೆ ಅಂದ್ಬಿಟ್ಟು. ಇನ್ನೊಂದು ಕೆಲಸ ಮಾಡಿದ್ದೀನಿ, ನನ್ನ ಒಂದು ಖಾಸಗಿ ಶೂಟಿಂಗ್ ಏನಿತ್ತು ಅದು ಇದರಲ್ಲಿ ಮೊದಲೇ ಮಾಡಬೇಕಾಗಿತ್ತು. ಆ ಮೊದಲೇ ದೇವಸ್ಥಾನ ನೋಡಿದಾಗ ನನ್ನ ದೇವಸ್ಥಾನ ಥರ ಕಾಣಿಸ್ತಾ ಇತ್ತು. ಅಲ್ಲೇ ಯಾಕೆ ಮಾಡಬೇಕು, ನಮ್ಮೂರಲ್ಲೇ ಮಾಡೋದು ಬಂದುಬಿಟ್ಟು ಇಡೀ ಚಿತ್ರೀಕರಣ ಮಾಡಿ ಇದೇ ವರ್ಷದಲ್ಲಿ ಬಿಡುಗಡೆ ಆದಾಗ ಇಡೀ ರಾಮಲಿಂಗೇಶ್ವರ ಇಡೀ ದೇಶಕ್ಕೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಹಾಗೂ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಪಿಕ್ಚರೈಸೇಷನ್ ಮಾಡಿ, ಒಂದು ಶೂಟಿಂಗ್ ಮಾಡಿ, 9 ದೇವಸ್ಥಾನಗಳನ್ನು ಶೂಟಿಂಗ್ ಮಾಡಿ ನಾವು ಆ ಒಂದು ಪ್ರವಾಸೋದ್ಯಮ ಕಳಿಸಿ ಆಲ್ರೆಡಿ 8 ಕೋಟಿ ರೂಪಾಯಿಯನ್ನು ವಿಶೇಷವಾಗಿ ರಾಮಲಿಂಗೇಶ್ವರನ ದೇವಸ್ಥಾನಕ್ಕೆ 8 ಕೋಟಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೇಳಿದ್ದೀನಿ. ಅದು ಬರ್ತಾ ಇದೆ. ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಅನುಮೋದನೆ ಆಗಿದೆ. ಕೇವಲ 2-3 ತಿಂಗಳು 8 ಕೋಟಿ ಬರ್ತದೆ. ಆಗ ನಮ್ಮಲ್ಲಿ ಏನೇನು ಈಗ ತನಕ ಕೇಳಿದ್ರು, ಏನು ದೇವಸ್ಥಾನ ಮೇಲೆ ಸೋರ್ತಾ ಇದೆ ಅಂತ, ಅದನ್ನು ವ್ಯವಸ್ಥೆ ಮಾಡ್ತೀನಿ. ಅದು ನಮ್ಮ ಏನು ನೀರು ಅಂತಾರೆ ಕಲ್ಯಾಣಿ, ವಿಶೇಷವಾಗಿ ಕಲ್ಯಾಣಿ ವ್ಯವಸ್ಥೆ ಮಾಡೋಣ. ನೆಕ್ಸ್ಟ್ ಬರೋ ಒಳಗಡೆ ಟಾಯ್ಲೆಟ್ಸು ಒಂದು 4-5 ಕಡೆ ಟಾಯ್ಲೆಟ್ಸು ದೊಡ್ಡದಾಗಿ ಟಾಯ್ಲೆಟ್ ಕಟ್ಟೋಕ್ಕೆ ವ್ಯವಸ್ಥೆನ ಮಾಡೋಣ. ಆ 8 ಕೋಟಿ ರೂಪಾಯಿನ ಬರೀ ನಮ್ಮ ಆವಣಿ ಡೆವಲಪ್ಮೆಂಟ್ಗೋಸ್ಕರ ಖಂಡಿತವಾಗಿ ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದನ್ನು ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕಳಿಸಿದ್ದೀನಿ. ಅಲ್ಲಿಂದ ಕೋಡು ಕೊಟ್ಟಿದ್ದಾರೆ, ಅಮೌಂಟ್ಗೋಸ್ಕರ ವೇಟಿಂಗಲ್ಲಿದ್ದೀನಿ. ಬಂದ ಕೂಡಲೇ ಖಂಡಿತವಾಗ್ಲೂ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ನಾನು ರಾಮಲಿಂಗೇಶ್ವರನ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಇನ್ನೊಂದು ಏನಂತಂದರೆ, ಸರ್ಕಾರದಿಂದ ಹಣ ಬರುತ್ತೋ ಬರೋಲ್ವೋ ನಂಗೆ ಗೊತ್ತಿಲ್ಲ, ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ಲೆಟ್ರು ಕೊಟ್ಟಿದ್ದಾರೆ. ರಾಮಲಿಂಗೇಶ್ವರನ ಜಾತ್ರೆ ಆಗಿದ್ದ ನೆಕ್ಸ್ಟ್ ದಿವಸನೇ ಇದು ಏನು ಕರಗ ಆಗಿದ್ದ ನೆಕ್ಸ್ಟ್ ದಿವಸನೇ ಹೊಸ ತೇರು ಮಾಡಲಿಕ್ಕೆ ನನ್ನ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಹೊಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ತಾತ್ಕಾಲಿಕ ಚಕ್ರ ಅಷ್ಟೇ. ಈ ಚಕ್ರ ಬಂದು ತಾತ್ಕಾಲಿಕ ಅಷ್ಟೇ, ನಾಳೆವರೆಗೂ ಅಷ್ಟೇ. ಮೊನ್ನೆ ಬಿದ್ದೋಗ್ತೈತಲ್ಲ, ನಮ್ಮ DYSP ಸಕಸ್ಪಟ್ಟು ಹೇಳಿದ್ರು, ಸಾರ್ ಏನೋ ಹೆಚ್ಚು ಕಡಿಮೆ ಆಯಿತು ಅಂತ. ಏನೂ ಆಗಲ್ಲ, ಅದಕ್ಕೆ ಚಕ್ರ ರೆಡಿ ಮಾಡಿಕೊಟ್ಟೆ 6 ಲಕ್ಷದಲ್ಲಿ. ಸೊ ಖಂಡಿತವಾಗ್ಲೂ ಅದನ್ನು ಆಗಿದ್ದು ನೆಕ್ಸ್ಟ್ ಡೇನೇ ಹೊಸ ತೇರನ್ನ ಸರ್ಕಾರದಿಂದ ಬರುತ್ತೋ ಬರಲೋ ಗೊತ್ತಿಲ್ಲ. ನನ್ನ ಅನುದಾನ ಹಾಗೂ ನನ್ನ ಕೈಯಿಂದ ರಥವನ್ನು ಮಾಡಲಿಕ್ಕೆ ಕೈ ಹಾಕಿದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಬರಲ್ಲ, ಹೊಸ ರಥನ ಮಾಡಿಸ್ಕೊಡ್ತೀನಿ. ಹಾಗೂ ವಿಶೇಷವಾಗಿ ನಮ್ಮ ಯುವಕರು ಹೇಳ್ತಾಯಿದ್ರು, ನೀವಿಲ್ಲದೆ ಜಾತ್ರೆ ಇಲ್ಲ, ನೀವೇ ಜಾತ್ರೆ ಮುಖ್ಯಸ್ಥರು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ನಾನು ಅವ್ರ ಕಡೆಯಿಂದ ಸರಿಪಡಿಸ್ತೀನಿ. ನೀವಿಲ್ಲದೆ ಊರವರಿಲ್ಲದೆ ಜಾತ್ರೆ ಆಗಲ್ಲ, ಊರವರೇ ಮುಖ್ಯ, ನಿಮ್ಮದೇ ಜಾತ್ರೆ ಇದು. ಸೊ ಅದರಿಂದ ಎಲ್ಲ ಇಲಾಖೆಗೂ ಒಂದೇ ಹೇಳೋದು, ಇಲ್ಲಿ ಒಪ್ಕೊಂಡು ಹೋಗ್ಬಿಟ್ಟು ನಾಳೆ ತೋರಿಸೋದಲ್ಲ. ಏನು ಒಪ್ಕೊಂಡು ಹೋಗ್ತೀವೋ ಖಂಡಿತವಾಗ್ಲೂ ಕೆಲಸ ಮಾಡಲಿಕ್ಕೆ ಭದ್ರಾಗಬೇಕು. ಮತ್ತು ತಹಸೀಲ್ದಾರವ್ರಿಗೆ ಒಂದು ವಿಶೇಷವಾದ ಇದಾಗ್ತಾ ಇದ್ದೀನಿ. ಎಲ್ಲರನ್ನೂ ಅಬ್ಸರ್ವ್ ಮಾಡಿ ಕೆಲಸ ಆಗಿದೆಯಲ್ಲ ಅಂತ ಚೆಕ್ ಮಾಡೋ ಜವಾಬ್ದಾರಿನ ನಮ್ಮ ತಹಸೀಲ್ದಾರ್ಗೆ ಆಗ್ತಾಯಿದ್ದೀನಿ. ಆಗ್ಬೋದಮ್ಮ? ಓಕೆನಾ? ಎಲ್ರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಚೆಕ್ ಮಾಡೋದು, ಆಗಿದೆಯಲ್ಲ ಅಂತ ರಿಪೋರ್ಟ್ ಮಾಡೋದು ನಮ್ಮ ತಹಸೀಲ್ದಾರ್ಗೆ ಆಗ್ತಾ. ಅವ್ರು ಒಪ್ಕೊಂಡಿದ್ದಾರೆ, ಖಂಡಿತವಾಗಿ ಮಾಡಿಕೊಡ್ತಾರೆ. ಇವರು ಒಪ್ಕೊಂಡಿದ್ದಾರೆ. ಕ್ಲೀನಿಂಗ್, ಇಡೀ ಆವಣೆಯನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಪಂಚಾಯತಿ ಲೇಬರ್ಸ್ ಕರೆದು. ಯಾಕಂದರೆ ಇವ್ರೇನು ಮಾಡಿದರೆ, ಇವ್ರು 3 ಜನ ನಂಬ್ಕೊಂಬಿಟ್ಟವ್ರೆ. ಆಗಲ್ಲ, 90 ಜನ ಕರೆದು ಎಷ್ಟು ಜನ ಅವರ ಅಷ್ಟು ಜನ ಕರೆದು ಕ್ಲೀನಿಂಗ್ ಮಾಡೋರು. ಬಿಫೋರು ಆಫ್ಟರ್ ಕ್ಲೀನಿಂಗ್ ಮಾಡೋ ಜವಾಬ್ದಾರಿ ನಮ್ಮ ಇವರು ಒಪ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಹಾಗೂ ಪಂಚಾಯತಿ ಅಧ್ಯಕ್ಷರು ಕೂಡ ಕಾಳಜಿ, PDO ಕೂಡ ಕಾಳಜಿ ವಹಿಸಿದ್ದಾರೆ. ಈ ಸರಿ ಕ್ಲೀನಿಂಗಿಗೆ ಆದ್ಯತೆ ಕೊಟ್ಟು ಏನು ಹೆಚ್ಚು ಕಡಿಮೆ ಆಗ್ದಂಗೆ, ಬರ್ತಕ್ಕಂಥ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ದಂಗೆ ಮಾಡ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ.